ಸಿದ್ದರಾಮಯ್ಯ ಸರ್ಕಾರ ವಿಪರೀತವಾಗಿ ಸಾಲ ಮಾಡ್ತಾ ಇದೆ ಅಂತ ವಿಪಕ್ಷಗಳು ಆರೋಪವನ್ನ ಮಾಡ್ತಾನೆ ಬಂದಿವೆ. ಇದಕ್ಕೆ ಪೂರಕವಾಗಿ ಡಿಸಿಎಂ ಮಾತನಾಡಿದ್ದಾರೆ. ಸಾಲ ಮಾಡಿ ಆದರೂ ಬೆಂಗಳೂರು ಜನಕ್ಕೆ ರಿಲೀಫ್ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಕರ್ನಾಟಕದಲ್ಲಿ 67% ಕನ್ನಡಿಗರು ಬಡತನದಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಉದ್ಯಮಿ ಮೋಹನ್ ದಾಸ್ ಪೈ ಎತ್ತಿದ್ದಾರೆ. ಯಾಕೆ? ಅನ್ನಭಾಗ್ಯದ ಲಾಭ 4.2 ಕೋಟಿ ಜನರಿಗೆ ತಲುಪ್ತಾ ಇದೆ. ಬಡತನ ಮುಕ್ತ ಕರ್ನಾಟಕ ಅನ್ನುವಂಥ ಮುಖ್ಯಮಂತ್ರಿಗಳ ಟ್ವೀಟ್ಗೆ ಪೈ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಕರ್ನಾಟಕಕ್ಕೆ ಶೇಮ್. ಸಿಎಂ ಪ್ರಕಾರ ರಾಜ್ಯದಲ್ಲಿ 67% ಕಡುಬಡವರಿದ್ದಾರೆ. ಆದರೆ ಜಿಡಿಪಿ ಪ್ರಕಾರ ಕರ್ನಾಟಕ ಶ್ರೀಮಂತ ರಾಜ್ಯ ಅಂತ ವ್ಯಂಗ್ಯ ಮಾಡಿದ್ದಾರೆ. 5 ಕೆಜಿ ಫ್ರೀ ಅಕ್ಕಿಗಿಂತ ಮೂಲಸೌಕರ್ಯ, ಒಳ್ಳೆಯ ಉದ್ಯೋಗ ಕಡಿ, ನಿಜವಾದ ಬಡವರಿಗೆ ಸಬ್ಸಿಡಿ ಕೊಡಿ, 67% ಕನ್ನಡಿಗರಿಗಲ್ಲ ಅಂದಿದ್ದಾರೆ. ಸಾಲ ಸೋಲ ಏನಾರು ಮಾಡಿ ನಾವು ಜನರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಟನಲ್ ಹಾಗೆ ಆಗುತ್ತೆ. ಇನ್ನು ವಕ್ಫ್ ಹಗರಣದಲ್ಲಿ ಕಲಬುರಗಿ ಮೂಲದ ಹಾಲಿ ಸಚಿವರೊಬ್ಬರ ಪಾತ್ರ ಇದೆ ಅಂತ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಆರೋಪಿಸಿದ್ದಾರೆ. ಕಲಬುರಗಿಯಿಂದ ಕಳುಹಿಸಿರುವ ದಾಖಲೆಗಳಲ್ಲಿ ಹಿಂದೆ ಡಿಸಿ ಆಗಿದ್ದ ರಜನೀಶ್ ಗೋಯಲ್ ಸಹಿ ಇದೆ. ಕೆಲವು ಫೈಲ್ಗಳು ಮಿಸ್ಸಿಂಗ್ ಅಂತ ವರದಿ ಕೊಟ್ಟಿದ್ದಾರೆ. ಇದು ಕ್ರಿಮಿನಲ್ ಕೇಸ್ ಆಗಬೇಕು. ರಾಜ್ಯಪಾಲರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ, ಮುಸ್ಲಿಮರ ಬಗ್ಗೆ ಕಳಕಳಿ ಇದ್ದಿದ್ರೆ ಆಸ್ತಿ ಕಬಳಿಸಿದವರಿಗೆ ನೋಟಿಸ್ ಕೊಡಬೇಕಿತ್ತು. ಸರ್ಕಾರಕ್ಕೆ ಧೈರ್ಯ ಇದ್ದರೆ ಜಸ್ಟಿಸ್ ಆನಂದ್ ಸಮಿತಿ ವರದಿಯನ್ನು ಸದನದಲ್ಲಿ ಮಂಡಿಸಬೇಕು ಅಂತ ಲೆಹರ್ ಸಿಂಗ್ ಅವರು ಸವಾಲು ಹಾಕಿದ್ದಾರೆ. ಸದನದಲ್ಲಿ ಈ ವಿಚಾರ ಪ್ರಸ್ತಾಪಿಸುವಂತೆ ತಮ್ಮದೇ ಪಕ್ಷದ ಮುಖಂಡರ ಮೇಲೆ ಲೆಹರ್ ಸಿಂಗ್ ಒತ್ತಾಯ ಹಾಕಿದ್ದಾರೆ. Why is the Congress government not interested in prosecuting the rich and powerful within and outside the minority community and its own party who have been engaged in looting the Waqf? Is ಸರ್ಕಾರಕ್ಕೆ ಇನ್ನು ಬಿಜೆಪಿ ನಾಯಕ ಪ್ರಭಾಕರ್ ಕೋರೆ ವಿರುದ್ಧ ರೈತರಿಗೆ ಬೆದರಿಕೆ ಹಾಕಿದ ಆರೋಪ ಕೇಳಿಬಂದಿದೆ. ಬೆಳಗಾವಿಯ ಭಾವನಾ ಸೌದತ್ತಿ ಗ್ರಾಮದಲ್ಲಿರುವಂತಹ ಕೋರೆ ಮಾಲೀಕತ್ವದ ಶಿವಶಕ್ತಿ ಶುಗರ್ಸ್ ಕಾರ್ಖಾನೆ ಎದುರು ರೈತರು ನ್ಯಾಯ ಕೇಳೋಕೆ ಬಂದಿದ್ರು. ಕಾರ್ಖಾನೆಯಿಂದ ಜಮೀನಿಗೆ ಕಲುಷಿತ ನೀರು ಬಿಡಬೇಡಿ ಅಂತ ಒತ್ತಾಯಿಸಿದ್ರು. ಇದರಿಂದ ಸಿಟ್ಟಿಗೆದ ಪ್ರಭಾಕರ್ ಕೋರೆ ನನ್ನ ಜೊತೆಯಾಗಿ ಸರಿಯಾಗಿ ಮಾತನಾಡಿ, ಇಲ್ಲ ಅಂದ್ರೆ ಯಾರೂ ಉಳಿಯಲ್ಲ ಅಂತ ರೈತರಿಗೆ ಧಮಕಿ ಹಾಕಿದ್ರು ಅಂತಿದ್ದಾರೆ. ನನ್ನ ಹಿಂದೆ ಬೆಂಬಲಿಗರು ಹೇಗಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆಯಲ್ವಾ ಅಂತ ಪರೋಕ್ಷವಾಗಿ ಬೆದರಿಕೆ ಹಾಕಿದ್ದಾರಂತೆ. ಇದು ಆಕ್ರೋಶಕ್ಕೆ ಈಗ ಕಾರಣವಾಗಿದೆ. ಇನ್ನು ಮೈಸೂರಿನಲ್ಲಿ ಲವ್ ಜಿಹಾದ್ ಆರೋಪ ಒಂದು ಕೇಳಿಬಂದಿದೆ. ಯಾರದ್ದೋ ಮನೆ ವಿಳಾಸವನ್ನು ಕೊಟ್ಟು ಮುಸ್ಲಿಂ ಯುವಕನೊಬ್ಬ ಹಿಂದೂ ಯುವತಿಯನ್ನ ಮದುವೆಯಾಗೋದಕ್ಕೆ ಯತ್ನಿಸಿರುವ ಘಟನೆ ಮೈಸೂರಿನಲ್ಲಿ ಬೆಳಕಿಗೆ ಬಂದಿದೆ. ಚಾಮರಾಜ ಕ್ಷೇತ್ರದ ಮಡಿವಾಳ ಬೀದಿಯಲ್ಲಿರುವ ರವೀಂದ್ರ ಎನ್ನುವರ ಮನೆಯ ಅಡ್ರೆಸ್ ಅನ್ನು ನೀಡಿದ ಸಲ್ಮಾನ್ ಎಂಬ ಯುವಕ ಮದುವೆ ನೋಂದಣಿ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದರೆ ವಾಸ್ತವದಲ್ಲಿ ಸಲ್ಮಾನ್ ಈ ವಿಳಾಸದಲ್ಲಿ ಎಂದಿಗೂ ವಾಸ ಇರಲೇ ಇಲ್ಲ. ಇದೀಗ ತಮ್ಮ ಮನೆಯ ನಕಲಿ ವಿಳಾಸ ನೀಡಿದ್ದ ಸಲ್ಮಾನ್ ವಿರುದ್ಧ ಮನೆ ಮಾಲೀಕ ರವೀಂದ್ರ ದೂರು ಕೊಟ್ಟಿದ್ದಾರೆ. ಯಾರೋ ಹುಡುಗ ಫೇಕ್ ಅಡ್ರೆಸ್ ಕೊಟ್ಬಿಟ್ಟು ಇದು ಮಾಡಿದ್ದಾನೆ. ನಾವಂತ ಯಾರಿಗೂ ಮನೆ ಬಾಡಿಗೆ ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಬರೀ ಆಫೀಸ್ ವರ್ಕ್ ಮಾತ್ರ ಕೊಟ್ಟಿದ್ದೀವಿ. ಯಾರೋ ಬೇರೆಯವ್ರು ಬಂದ್ಬಿಟ್ಟು ನಮ್ಮನೆ ಅಡ್ರೆಸ್ ಕೊಟ್ಬಿಟ್ಟು ನಾವು ಮ್ಯಾರೇಜ್ ಆಗ್ತಾ ಇದೀವಿ ಅಂತಂದ್ರೆ ನಾವು ಸುಮ್ಮನೆ. ಇನ್ನು ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದ ಫರಂಗಿಪೇಟೆಯ ಕಿದೇಬಿಟ್ಟು ವಿದ್ಯಾರ್ಥಿ ದಿಗಂತ್ 12 ದಿನಗಳ ಬಳಿಕ ಉಡುಪಿಯಲ್ಲಿ ಪತ್ತೆಯಾಗಿರೋದು. ಪೊಲೀಸರು ಇದೀಗ ಆತನನ್ನು ಬಂಟ್ವಾಳಕ್ಕೆ ಕರೆತಗೊಂಡು ಹೋಗಿದ್ದಾರೆ. ಮಂಗಳೂರಿನಲ್ಲಿ ಸೆಕೆಂಡ್ PUC ಓದ್ತಾ ಇದ್ದಂಥ ದಿಗಂತ್ ಫೆಬ್ರವರಿ 25ರ ಸಂಜೆ ನಾಪತ್ತೆಯಾಗ್ಬಿಟ್ಟಿದೆ. ಆತನ ಚಪ್ಪಲಿ, ಮೊಬೈಲ್ ಮನೆ ಸಮೀಪದ ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿತ್ತು. ಇದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಪೊಲೀಸರು ಗಂಭೀರವಾಗಿ ಪರಿಗಣಿಸಬೇಕು, ತನಿಖೆಯನ್ನ ಮಾಡಬೇಕು ಅಂತ ಕೇಳಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ನಡೆಸಿದ್ರು. ತಮ್ಮನ್ನು ಕಿಡ್ನಾಪ್ ಮಾಡಿದ್ರು ಅಂತ ತಾಯಿಗೆ ಫೋನ್ ಮಾಡಿದಾಗ ವಿವರಿಸಿದ್ದಾನೆ. ಪೊಲೀಸರೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾನು ಉಡುಪಿಯಿಂದ ನಾನು ಮಾತಾಡ್ತಿರೋದು ಅಂತ ಹೇಳಿದರು. ಎಲ್ಲಿದ್ದೀಯಾ ಹೇಳು ಅಂತ ಕೇಳಿದೆ. ಹೌದಮ್ಮ ಈಗ ಇಲ್ಲಿದ್ದೇನೆ ಅಂತ ಹೇಳಿದ. ನಾನು ಓದೋದಲ್ಲ, ಎತ್ತಾಡ್ಕೊಂಡು ಹೋದ್ರು ಅಂತ ಹೇಳಿದ. ಓಕೆ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾವು ಬೆಳೆದು ಬಂದ ಬಗೆಯನ್ನು ವಿವರಿಸಿದರು. ಮರಾಠಿಗರ ಓಟ್ ಇರುವ ಕ್ಷೇತ್ರದಲ್ಲಿ ಗೆದ್ದು ಬರ್ತಿರುವ ಬಗ್ಗೆ ಹೆಮ್ಮೆ ಪಟ್ಕೊಂಡ್ರು. ಇನ್ನು ಕೌಟುಂಬಿಕ ದೌರ್ಜನ್ಯದ ವಿರುದ್ಧ ಹೆಣ್ಣು ಮಕ್ಕಳು ಧ್ವನಿ ಎತ್ತಬೇಕು, ಧೈರ್ಯವಾಗಿ ಪೊಲೀಸರಿಗೆ ದೂರು ಕೊಡಬೇಕು ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕರೆ ಕೊಟ್ಟರು. ನಾನು ಹುಟ್ಟಿದ್ದು 1975, 50 ವರ್ಷ ಕಾಣಿಸ್ತೀನ ನಾನು ಹಾಗೆ. ಏಜ್ ಈಸ್ ನಥಿಂಗ್. ಇವತ್ತು ರಾಜಕಾರಣದಲ್ಲಿ ಇಂದಿರಾ ಗಾಂಧೀಜಿಯವರು ಒಬ್ಬ ಮಹಿಳೆಯ ಪ್ರತೀಕ ಅಂತ ತಿಳ್ಕೊಳ್ಳಿ. ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಹಲವು ವಿವಾದಗಳ ನಡುವೆನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂಪನ್ನಗೊಂಡಿದೆ. ಹಿರಿಯ ನಟಿ ಶಬಾನಾ ಅಜ್ಮಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅಜ್ಮಿ ಪರವಾಗಿ ಅರುಂಧತಿ ನಾಗ್ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಸಮಾರೋಪದಲ್ಲಿ ಕುಳಿತುಕೊಳ್ಳೋಕ್ಕೂ ಕೂಡ ಚೇರಿಲ್ಲದೆ ವಿದೇಶಿಗರು ಮತ್ತು ಅತಿಥಿಗಳು ಪರದಾಡಿದರು. ಅಯ್ಯೋ, ಇತ್ತೀಚಿನ ಬೆಳವಣಿಗೆಗಳ ಕಾರಣ ನಟಿ ರಶ್ಮಿಕಾ ಮಂದಣ್ಣಗೆ ಭದ್ರತೆ ನೀಡಬೇಕು ಅಂತ ಕೋರಿ
ಗೃಹ ಸಚಿವರಿಗೆ ಕೊಡವ ಸಂಘಟನೆ ಪತ್ರ ಬರೆದಿದೆ. ನಟಿಯ ಜನಪ್ರಿಯತೆ ಹಾಗೂ ಕಲಾ ಪ್ರತಿಭೆಯನ್ನು ತಿಳಿಯದ ಕೆಲವರು ವಿನಾಕಾರಣ ಟೀಕೆ ಮಾಡುವ ಮೂಲಕ ಮಾನಸಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇತ್ತೀಚೆಗೆ ಶಾಸಕ ಗಣಿಗ ರವಿ ಅವರೆಲ್ಲ ಮಾತನಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಮಹಿಳಾ ದಿನಾಚರಣೆ ಇವತ್ತು ದೆಹಲಿಯ ಮಹಿಳೆಯರಿಗೆ ಬಿಜೆಪಿ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ನಮ್ಮಲ್ಲಿಲ್ವಾ? ಕೊಡಬೇಕಿತ್ತಪ್ಪ. ಪ್ರತಿ ತಿಂಗಳು 2,500 ರೂಪಾಯಿ ಆರ್ಥಿಕ ನೆರವು ನೀಡುವ ಮಹಿಳಾ ಸಮೃದ್ಧಿ ಯೋಜನೆಗೆ ದೆಹಲಿ ಸಂಪುಟ ಅನುಮೋದನೆ ಕೊಟ್ಟಿದೆ. ನಮ್ಮಲ್ಲಿ 2,000 ಕೊಡುವಂಗೆ 18ರಿಂದ 60 ವರ್ಷದ ಒಳಗಿರಬೇಕು, ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು ಅನ್ನೋ ಷರತ್ತನ್ನು ಹಾಕಿದ್ದಾರೆ. ಇನ್ನು ಆಂಧ್ರ ಸರ್ಕಾರ ಆಯಾ ಜಿಲ್ಲೆಗಳಲ್ಲಿ ಮಾತ್ರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆಗೂ ಉಚಿತವಾಗಿ ಸುತ್ತಾಡೋಕೆ ಅವಕಾಶ ಕೊಡ್ತೀವಿ ಅಂತ ನಾವೆಲ್ಲಿ ಹೇಳಿದ್ವಿ ಅಂತ ಸಚಿವೆ ಗುಮ್ಮಡಿ ಸಂಧ್ಯಾರಾಣಿ ಅವರು ಪ್ರಶ್ನಿಸಿದ್ದಾರೆ. ಹೌದಾ? ಇನ್ನು ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆ ಎಂಬ ಟ್ರಂಪ್ ಮಾತು ಈಗ ಸಂಚಲನಕ್ಕೆ ಕಾರಣವಾಗಿದೆ. ಭಾರತ ಈಗ ಅಮೆರಿಕದ ಸುಂಕ ನೀತಿಗೆ ಹೆದರಿ ತನ್ನ ಸುಂಕದ ದರ ಇಳಿಸೋದಕ್ಕೆ ಮುಂದಾಗಿದೆ. ನಾವು ಅವರ ಅನ್ಯಾಯ ನೀತಿಯನ್ನು ಬಯಲು ಮಾಡ್ತೀವಿ ಎಂಬ ಭಯದಲ್ಲಿ ಭಾರತ ಸರ್ಕಾರ ಹೀಗೆ ಮಾಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದ್ದಾರೆ. ಪ್ರಧಾನಿ ಯಾವುದು ಒಪ್ಕೊಂಡಿದ್ದಾರೆ, ಸಂಸತ್ನಲ್ಲಿ ಚರ್ಚೆ ಮಾಡಬೇಕು, ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತಗೋಬೇಕು ಅಂತ ಆಗ್ರಹಿಸಿದೆ. ಇನ್ನು ರಷ್ಯಾ ಬದಲು ನಮ್ಮಿಂದಲೇ ಭಾರತ ಶಸ್ತ್ರಾಸ್ತ್ರ ಖರೀದಿ ಮಾಡಬೇಕು ಎಂಬ ಒತ್ತಡವನ್ನು ಅಮೆರಿಕ ಹೇರೋದಕ್ಕೆ ನೋಡಿದೆ. ಇದೇ ವೇಳೆ ಚೀನಾ ಮೇಡ್ ಮಿಲಿಟರಿ ಉತ್ಪನ್ನಗಳನ್ನು ಪಾಕಿಸ್ತಾನ ಸೇನೆ ಬಳಸ್ತಾ ಇದೆ ಅಂತ ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ ಆರೋಪ ಮಾಡಿದ್ದಾರೆ. ಕೇಸ್ ಇಲ್ಲ, ವಿಚಾರಣೆನೂ ಇಲ್ಲ, ಕೊನೆಗೆ ತೆರಿಗೆ ಕೂಡ ಇಲ್ವಂತೆ. ಇದು ಆರ್ಥಿಕ ವಂಚಕ ಲಲಿತ್ ಮೋದಿ ಕಥನ. ಅತ್ಯಂತ ಸುರಕ್ಷಿತ ಅನ್ನುವಂಥ ದಕ್ಷಿಣ ಪೆಸಿಫಿಕ್ ದ್ವೀಪ ರಾಷ್ಟ್ರ ವನವಾಟುವಿನ ಪೌರತ್ವ ಪಡೆದುಕೊಂಡ್ಬಿಟ್ಟಿದ್ದಾರೆ. ಭಾರತದ ಪೌರತ್ವ ವಾಪಸ್ ಕೊಡಕ್ಕೆ ಮುಂದಾಗಿದ್ದಾರೆ ಅಂತ ಆಯ್ತಲ್ಲ ಎಲ್ಲ ಕೆಲಸ. ಅದಕ್ಕೆ ಇನ್ನೇನು, ವನವಾಟುವಿನ ಗೋಲ್ಡನ್ ಪಾಸ್ಪೋರ್ಟ್ ಪಡೆದಿದ್ದಾರೆ ಲಲಿತ್ ಮೋದಿ. ಅಲ್ಲಿನ ನಿಯಮದ ಪ್ರಕಾರ ತೆರಿಗೆಯನ್ನು ಪಾವತಿ ಮಾಡೋ ಹಾಗಿಲ್ವಂತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಡೋಜ್ ಮುಖ್ಯಸ್ಥ ಎಲಾನ್ ಮಸ್ಕ್, ವಿದೇಶಾಂಗ ಮಂತ್ರಿ ಮಾರ್ಕ್ ರೂಬಿಯೋ ಇಬ್ಬರು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ವೆಚ್ಚ ಕಡಿತದ ಭಾಗವಾಗಿ ಸರ್ಕಾರಿ ಉದ್ಯೋಗಿಗಳನ್ನು ಎರ್ರಾಬಿರ್ರಿ ತೆಗಿತಾ ಇರತಕ್ಕಂಥ ಮಸ್ಕ್ ನಡೆಗೆ ರೂಬಿಯೋ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಮಸ್ಕ್ ಕೂಡ ಗರಂ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಕಲಬುರಗಿಯಲ್ಲಿ ಮತ್ತೊಂದು ಪರೀಕ್ಷಾ ಅಕ್ರಮ ಬಯಲಾಗಿದೆ. SLC ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬಿಟ್ಟಿದೆ. 3 ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಖಾತೆದಾರರ ವಿರುದ್ಧ ದೂರು ದಾಖಲಾಗಿದೆ. ಚಲಿಸುತ್ತಿದ್ದ BMTC ಬಸ್ನ ಟೈರ್ ಕಳಚಿ ಬಿದ್ದು ಅಕ್ಕಪಕ್ಕದ ವಾಹನ ಸವಾರರು ಜಸ್ಟ್ ಮಿಸ್ ಆದಂತಹ ಘಟನೆ 2 ದಿನದ ಹಿಂದೆ ಆರೋಗ್ಯ ಸೌಧದ ಬಳಿ ನಡೆದಿದೆ. ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಬರಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ವೈರಲ್ ಆಗಿದೆ.